ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 23. ವಸ್ತುನೋ ಮೃದು ಕಾಠಿನ್ಯ ಲಘು ಗುರುವೋಷ್ಣ ಶೀತತಾಂ ಜಿಗೃಕ್ಷತಸ್ತ್ವಗ್ ನಿರ್ಭಿನ್ನ ತಸ್ಯಾಂ ರೋಮ ಮಹೀರುಹಾಹ ತತ್ರ ಚಾಂತರ್ ಬಹಿರ್ವಾತಸ್ತ್ವಚಾ ಲಬ್ಧ ಗುಣೋ ವೃತಃ. ಅನುವಾದ: ಜಡದ ಭೌತಿಕ ಲಕ್ಷಣಗಳನ್ನು ಗ್ರಹಿಸಲು ಅಪೇಕ್ಷಿಸಿದಾಗ ಮೃದುತ್ವ, ಕಾಠಿಣ್ಯ, ಉಷ್ಣ, ಶೀತ, ಹಗುರ ಮತ್ತು ಭಾರ, ಇಂದ್ರಿಯಾನುಭವಗಳ ಹಿನ್ನೆಲೆ ಚರ್ಮ, ಚರ್ಮರಂಧ್ರಗಳು, ದೇಹದ ಮೇಲಿನ ರೋಮಗಳು ಮತ್ತು ಅವುಗಳ ನಿಯಂತ್ರಕ ದೇವತೆಗಳು ಹುಟ್ಟಿದವು. ಚರ್ಮದ ಒಳಗೆ ಮತ್ತು ಹೊರಗೆ ಆವರಿಸಿರುವ ಗಾಳಿಯ ಮೂಲಕ ಇಂದ್ರಿಯ ಜ್ಞಾನವು ಪ್ರಮುಖವಾಯಿತು. ಶ್ಲೋಕ 24. ಹಸ್ತೌ ರುರುಹತುಸ್ತಸ್ಯ ನಾನಾ ಕರ್ಮ ಚಿಕೀರ್ಷಯ ತಯೋಸ್ತು ಬಲವಾನಿಂದ್ರ ಆದಾನಮುಭಯಾಶ್ರಯಂ. ಅನುವಾದ: ಅನಂತರ ಪರಮಪ್ರಭುವು ವಿವಿಧ ಕೆಲಸಗಳನ್ನು ಮಾಡಲು ಬಯಸಿದಾಗ 2 ಕೈಗಳು, ನಿಯಂತ್ರಣ ಬಲ ಮತ್ತು ಸ್ವರ್ಗದ ದೇವತೆ ಇಂದ್ರ ವ್ಯಕ್ತವಾದರು. ಹಾಗೆಯೇ ಕೈಗಳನ್ನು ಮತ್ತು ದೇವತೆಗಳನ್ನು ಅವಲಂಬಿಸಿದ ಕಾರ್ಯಗಳೂ ವ್ಯಕ್ತವಾದವು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದು ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಎಲ್ಲವೂ ಅಂಧಕಾರದಲ್ಲಿತ್ತು. ಭಗವಂತ ನೋಡಬೇಕು ಅಂತ ಇಷ್ಟಪಡ್ತಾನೆ. ಆಗ ಪ್ರಕಾಶ ಉಂಟಾಗತ್ತೆ. ಕಣ್ಣುಗಳು ಮತ್ತು ನೋಡುವಂಥ ಶಕ್ತಿ ಮತ್ತು ನೋಡುವಂಥ ವಿಷಯಗಳು ಅವೆಲ್ಲ ವ್ಯಕ್ತವಾಗುತ್ತೆ. ಆಮೇಲೆ ಮಹರ್ಷಿಗಳು ನಾವು ಭಗವಂತನ ವಿಚಾರವನ್ನು ಕೇಳಬೇಕು ಅನ್ನುವಂಥ ಆಸೆ ಅವರಲ್ಲಿ ಬರುತ್ತೆ. ಅದಕ್ಕೋಸ್ಕರ ಕಿವಿಗಳನ್ನು, ಶ್ರವಣ ಶಕ್ತಿಯನ್ನು ಮತ್ತು ಶ್ರವಣವನ್ನು ನಿಯಂತ್ರಣ ಮಾಡುವಂಥ ದೇವತೆ ಮತ್ತು ಶ್ರವಣದ ವಿಷಯಗಳು ಇವೆಲ್ಲವೂ ಕೂಡ ವ್ಯಕ್ತವಾಗುತ್ತೆ. ಮಹರ್ಷಿಗಳು ಏನು ಕೇಳೋದಕ್ಕೆ ಇಷ್ಟಪಡ್ತಾರೆ? ಭಗವಂತನ ವಿಚಾರವನ್ನು. ಇದನ್ನು ನಾವು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಜಡದ ಭೌತಿಕ ಲಕ್ಷಣಗಳನ್ನು ಗ್ರಹಿಸೋದಕ್ಕೆ, ಅಂದರೆ ಇಲ್ಲಿರುವಂಥ ಭೌತಿಕ ಲಕ್ಷಣಗಳಿದೆಯಲ್ಲ, ಇದನ್ನು ನಾನು ಗ್ರಹಿಸಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅಂದರೆ ಹೇಗಿರುತ್ತೆ ಅದನ್ನು ನಾವು ಟಚ್ ಮಾಡಿದ್ರೆ ಗೊತ್ತಾಗುತ್ತಲ್ವಾ. ಸೊ ಮೃದುತ್ವ, ಮೆತ್ತಗಿರುವಂಥದ್ದು, ಕಠಿಣವಾಗಿರುವಂಥದ್ದು, ಬಿಸಿಯಾಗಿರುವಂಥದ್ದು, ತಣ್ಣಗಿರುವಂಥದ್ದು, ಹಗುರವಾಗಿರುವಂಥದ್ದು, ಭಾರವಾಗಿರುವಂಥದ್ದು, ಮತ್ತು ಇಂದ್ರಿಯ ಅನುಭವಗಳ ಹಿನ್ನೆಲೆ, ಇಂದ್ರಿಯಗಳ ಮೂಲಕ ನಾವು ಅನುಭವವನ್ನು ಪಡ್ತೀವಲ್ವ, ಅದು ಚರ್ಮ, ಚರ್ಮದ ರಂಧ್ರಗಳು, ದೇಹದ ಮೇಲಿನ ರೋಮಗಳು ಮತ್ತು ಅವನ್ನು ನಿಯಂತ್ರಕ ಮಾಡುವಂಥ ದೇವತೆಗಳು ಅಂದರೆ ವೃಕ್ಷಗಳು, ಅದೆಲ್ಲ ಹುಟ್ಕೊಳ್ಳುತ್ತೆ. ಮತ್ತು ಚರ್ಮದ ಒಳಗೆ ಮತ್ತು ಹೊರಗಡೆ ಆವರಿಸಿರುವಂಥ ಗಾಳಿಯ ಮೂಲಕ ಇಂದ್ರಿಯ ಜ್ಞಾನ ಇದೆಯಲ್ಲ ಅದು ಪ್ರಮುಖವಾಗುತ್ತೆ. ಈಗ ನಮಗೆ ಏನಾದರೂ ಒಂದು ಸೋಕದಾಗಲೇ ಅದರದ್ದು ಒಂದು ನಮಗೆ ಅನುಭವ ಆಗೋದು ಚರ್ಮದಿಂದ, ಅದೆಲ್ಲವೂ ಕೂಡ ಭಗವಂತನ ಇಚ್ಛೆಯಿಂದ ಹುಟ್ಟುಕೊಳ್ಳುತ್ತೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಮೃದುತ್ವದಂತಹ ಜಡದ ಭೌತಿಕ ಲಕ್ಷಣಗಳು ಇಂದ್ರಿಯಾನುಭವದ ವಿಷಯಗಳಾಗಿವೆ. ಹೀಗೆ ಭೌತಿಕ ಜ್ಞಾನವು ಸ್ಪರ್ಶ ಜ್ಞಾನದ ವಿಷಯವಾಗಿದೆ. ಜಡದ ಉಷ್ಣವನ್ನು ಕೈಯಿಂದ ಸ್ಪರ್ಶಿಸುವುದರಿಂದ ಅಳೆಯಬಹುದು. ಒಂದು ವಸ್ತುವಿನ ತೂಕವನ್ನು ಅದನ್ನು ಕೈಯಿಂದ ಎತ್ತುವ ಮೂಲಕ ಅಳೆಯಬಹುದು. ಹಾಗೆ ಅದರ ಭಾರ ಮತ್ತು ಹಗುರವನ್ನು ಅಂದಾಜು ಮಾಡಬಹುದು. ಚರ್ಮ, ಚರ್ಮರಂಧ್ರಗಳು ಮತ್ತು ಶರೀರದ ಮೇಲಿರುವ ರೋಮಗಳೆಲ್ಲವೂ ಸ್ಪರ್ಶ ಜ್ಞಾನದೊಂದಿಗೆ ಪರಸ್ಪರ ಅವಲಂಬಿಗಳಾಗಿವೆ. ಅಂದರೆ ಅರ್ಥ ಏನು? ಈಗ ಮೃದುವಾಗಿರೋದು, ಈ ಥರ ಬೇರೆ ಬೇರೆ ಒಂದು ಫೀಲಿಂಗ್ಸ್ ಇರುತ್ತಲ್ಲ, ಅವೆಲ್ಲವೂ ಭೌತಿಕ ಲಕ್ಷಣ. ಈ ಜಡ ಭೌತಿಕದ ಲಕ್ಷಣಗಳು ಅಂತ ಹೇಳಿದ್ದಾರೆ. ಇದೆಲ್ಲ ಇಂದ್ರಿಯಗಳ ಅನುಭವದಿಂದ ನಮಗೆ ಗೊತ್ತಾಗುವಂಥದ್ದು. ಅದಕ್ಕೆ ಇಂದ್ರಿಯ ಅನುಭವಗಳ ವಿಷಯಗಳಿದು ಅಂತ ಹೇಳಿದ್ದಾರೆ. ಅಂದರೆ ಏನು? ಭೌತಿಕ ಜ್ಞಾನ ಅನ್ನೋದು ಸ್ಪರ್ಶ ಜ್ಞಾನ. ನಾವು ಮುಟ್ಟಿದಾಗಲೇ ಅದು ಗೊತ್ತಾಗೋದು, ನಮಗೆ ಟಚ್ ಆದಾಗಲೇ ಅದರ ಅನುಭವ ಆಗೋದು. ಈಗ ನೋಡಿ, ಜಡದ ಉಷ್ಣವನ್ನು ಕೈಯಿಂದ ಸ್ಪರ್ಶ ಮಾಡೋದ್ರಿಂದ, ಈಗ ಏನೋ ಒಂದಿರುತ್ತೆ, ಒಂದು ವಸ್ತು ಇರುತ್ತೆ, ಅದು ಬಿಸಿಯಾಗಿದೆಯಾ ಅಂತ ನೋಡಬೇಕು ಅಂತಂದರೆ ನಮ್ಮ ಕೈಯಿಂದ ಅದನ್ನು ಟಚ್ ಮಾಡಿದಾಗಲೇ ಗೊತ್ತಾಗೋದು. ಅದು ಹಾಗೆ ಇದ್ದರೆ ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಒಂದು ವಸ್ತುವಿನ ತೂಕವನ್ನು ನಾವು ಅಳಿಬೇಕು ಅಂದರೆ ಅದನ್ನು ಕೈಯಲ್ಲಿ ಎತ್ಕೊಂಡು ನೋಡಿದಾಗ ನಮಗೆ ಅದು ಎಷ್ಟು ವೆಯ್ಟ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದರೆ ಅದರ ಭಾರ ಅಥವಾ ಹಗುರ ಅದನ್ನು ನಾವು ಒಂದು ಅಂದಾಜು ಮಾಡಿ ಹೇಳ್ಬೋದು ಕೈಯಲ್ಲಿ ಎತ್ಕೊಂಡಾಗ.
ಚರ್ಮ ಮತ್ತೆ ಚರ್ಮರಂಧ್ರಗಳು, ಶರೀರದ ಮೇಲೆ ಇರುವಂತ ಕೂದಲುಗಳಿರುತ್ತೆಯಲ್ಲ, ಅದು ಸ್ಪರ್ಶ ಜ್ಞಾನದ ಜೊತೆ ಪರಸ್ಪರ ಅವಲಂಬಿಗಳಾಗಿದ್ದಾರೆ. ಅಂದ್ರೆ ಈಗ ನಮಗೆ ಚರ್ಮವನ್ನ ನೋಡಿದಾಗ ಅದರಲ್ಲಿ ಏನೋ ಒಂದು ಅನುಭವ ಆಗುತ್ತೆ. ಚರ್ಮದ ರಂಧ್ರಗಳಿದೆ, ಅದರ ಮೂಲಕ ನೋಡಿ ಈಗ ಸೆಕೆ ಬರುತ್ತೆ, ಅದರಿಂದ ನೀರು ಬಂದಾಗ ನಮಗೆ ಆ ರಂಧ್ರಗಳ ಮೂಲಕ ಬಂದಿರೋದು ಗೊತ್ತಾಗುತ್ತೆ. ಅಂದ್ರೆ ಏನು, ಇದೆಲ್ಲವೂ ಕೂಡ ಸ್ಪರ್ಶ ಜ್ಞಾನದಿಂದ ನಮಗೆ ಗೊತ್ತಾಗುವಂಥದ್ದು. ಚರ್ಮದ ಒಳಗೆ ಮತ್ತೆ ಹೊರಗೆ ಬೀಸುತ್ತಿರುವ ಗಾಳಿಯೂ ಕೂಡ ಇಂದ್ರಿಯ ಜ್ಞಾನದ ಒಂದು ವಿಷಯವಾಗಿದೆ. ಈ ಇಂದ್ರಿಯ ಜ್ಞಾನವೂ ಸಹ ಜ್ಞಾನದ ಆಕರ. ಆದ್ದರಿಂದ ಭೌತಿಕ ಅಥವಾ ಶಾರೀರಿಕ ಜ್ಞಾನವು ಮೇಲೆ ಸೂಚಿಸಿದಂತೆ ಪರಮ ಆತ್ಮಜ್ಞಾನಕ್ಕೆ ಅಧೀನವಾಗಿದೆ. ಪರಮ ಆತ್ಮಜ್ಞಾನವು ಇಂದ್ರಿಯ ಗೋಚರವಾದ ವಿಷಯ ಜ್ಞಾನವನ್ನು ವಿಸ್ತೃತಗೊಳಿಸಬಹುದು, ಆದರೆ ಭೌತಿಕ ಜ್ಞಾನವು ಪರಮ ಆತ್ಮಜ್ಞಾನಕ್ಕೆ ದಾರಿ ತೋರಲಾರದು. ಅಂದರೆ ಅರ್ಥ ಏನು, ಈಗ ಚರ್ಮದ ಒಳಗಡೆ ಮತ್ತು ಹೊರಗಡೆ ಬೀಸ್ತಾ ಇರುವಂಥ ಗಾಳಿ ಇದೆಯಲ್ಲ, ಅದು ಕೂಡ ಇಂದ್ರಿಯ ಜ್ಞಾನದ ಒಂದು ವಿಷಯ. ನಮಗಿವಾಗ ಗಾಳಿ ತಗೊಂಡಾಗ ನಮಗೆ ಗೊತ್ತಾಗುತ್ತೆ, ಬಿಡೋದು ಗೊತ್ತಾಗುತ್ತೆ. ಇದು ಇಂದ್ರಿಯಗಳ ಮೂಲಕ ನಡೀತಾ ಇರುವಂಥ ಒಂದು ಕೆಲಸ ಅಲ್ವಾ, ಅದಕ್ಕೆ ಅದು ಇಂದ್ರಿಯ ವಿಷಯ. ಈ ಇಂದ್ರಿಯ ಜ್ಞಾನ ಇದೆಯಲ್ಲ, ಇದು ಕೂಡ ಜ್ಞಾನದ ಆಕಾರನೇ, ಅದು ಕೂಡ ಜ್ಞಾನದಲ್ಲಿ ಒಂದು. ಅದಕ್ಕೋಸ್ಕರನೇ ಭೌತಿಕ ಮತ್ತು ಶಾರೀರಿಕ ಜ್ಞಾನ ಮೇಲೆ ಸೂಚಿಸಿದಂತೆ ಪರಮ ಆತ್ಮಜ್ಞಾನಕ್ಕೆ ಅಧೀನವಾಗಿದೆ. ಅಂದರೆ ಏನು, ಮೂಲ ಜ್ಞಾನ ಏನಿದೆಯೋ ಅದರ ಅಧೀನದಲ್ಲಿ ಈ ಒಂದು ಶರೀರ ಜ್ಞಾನ ಆಗಿರ್ಬೋದು, ಈ ಭೌತಿಕ ನಾವು ಏನು ನೋಡ್ತಾ ಇದೀವೋ ಈ ಪ್ರಪಂಚ, ಇದರ ಜ್ಞಾನ ಆಗಿರ್ಬೋದು, ಇದು ಆಧ್ಯಾತ್ಮಿಕ ಜ್ಞಾನ ಇದೆಯಲ್ಲ ಅದರ ಅಧೀನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಪರಮ ಆತ್ಮಜ್ಞಾನ ಇದೆಯಲ್ಲ, ಅದು ಇಂದ್ರಿಯ ಗೋಚರವಾದ ವಿಷಯ ಜ್ಞಾನವನ್ನು ವಿಸ್ತೃತಗೊಳಿಸಬಹುದು. ಅಂದರೆ ಏನು, ಈಗ ನಾವು ಭಗವಂತನ ವಿಚಾರ ಅಂದರೆ ಆಧ್ಯಾತ್ಮಿಕ ವಿಚಾರವನ್ನು ತಿಳ್ಕೊಳ್ತೀವಲ್ವಾ, ಸೊ ಅದನ್ನು ತಿಳ್ಕೊಳ್ಬೇಕಾದ್ರೆ ಈ ಒಂದು ಇಂದ್ರಿಯ ಗೋಚರ ವಿಷಯ ಜ್ಞಾನವನ್ನು ನಾವು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೋದು. ಅಂದರೆ ಏನು, ಭಗವಂತನ ವಿಚಾರದಲ್ಲಿ ಈ ವಿಚಾರಗಳನ್ನು ಕೂಡ ನಾವು ತಿಳ್ಕೊಬೋದು. ಆದರೆ ಭೌತಿಕ ಜ್ಞಾನದಿಂದ ಪರಮ ಆತ್ಮಜ್ಞಾನಕ್ಕೆ ಅದು ದಾರಿ ತೋರಿಸೋದಿಲ್ಲ. ನಾವು ಬರೀ ಭೌತಿಕ ವಿಚಾರಗಳನ್ನು ತಿಳ್ಕೊಳ್ತಾ ಹೋದರೆ ಅದು ಆಧ್ಯಾತ್ಮಿಕ ಜ್ಞಾನಕ್ಕೆ ಹೋಗೋದಿಲ್ಲ ಯಾವತ್ತೂ. ಆದರೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಭೌತಿಕ ಜ್ಞಾನವನ್ನು ಕೂಡ ನಾವು ತಿಳ್ಕೊಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇಹದ ಮೇಲಿನ ರೋಮಗಳು ಮತ್ತು ಭೂಶರೀರದ ಮೇಲಿರುವ ಸಸ್ಯಗಳ ನಡುವೆ ನಿಕಟ ಸಂಬಂಧವಿದೆ. 3ನೇ ಸ್ಕಂದದಲ್ಲಿ ತ್ವಚಂ ಅಸ್ಯ ವಿನಿರ್ಭಿನ್ನಾಂ ವಿವಿಶುರ್ಧಿಷ್ಣ್ಯಂ ಔಷಧೀಹಿ ಎಂದು ಹೇಳಿರುವಂತೆ ವನಸ್ಪತಿಗಳು ಆಹಾರ ಮತ್ತು ಔಷಧಿಗಳಂತೆ ಚರ್ಮಕ್ಕೆ ಪುಷ್ಟಿಕರವಾಗಿವೆ. ಈಗ ನಮ್ಮ ದೇಹದ ಮೇಲೆ ಈ ಕೂದಲುಗಳು, ರೋಮಗಳು ಅಂತ ಹೇಳ್ತೀವಲ್ವ, ಅದು ಮತ್ತು ಭೂಮಿಯ ಶರೀರದ ಮೇಲಿರುವಂಥ ಸಸ್ಯಗಳು, ಹೇಗೆ ನಮ್ಮ ದೇಹದ ಮೇಲೆ ರೋಮಗಳಿದೆಯೋ ಹಾಗೆ ಭೂಮಿ ಮೇಲೆ ಈ ಸಸ್ಯಗಳು ರೋಮಗಳ ಥರ ಇದೆ. ಅಂದರೆ ಅವೆರಡರ ನಡುವೆ ನಿಕಟ ಸಂಬಂಧ ಇದೆ ಅಂತ ಹೇಳಿದ್ದಾರೆ. ಈಗ 3ನೇ ಸ್ಕಂದದಲ್ಲಿ ಔಷಧಿ, ವನಸ್ಪತಿ ಈ ವಿಚಾರಗಳ ಬಗ್ಗೆ ಹೇಳಬೇಕಾದ್ರೆ ವನಸ್ಪತಿಗಳು ಆಹಾರ ಮತ್ತು ಔಷಧಿಗಳಂತೆ ಚರ್ಮಕ್ಕೆ ಪುಷ್ಟಿಕರವಾಗಿದೆ. ಈಗ ನಮ್ಮ ಚರ್ಮಕ್ಕೆ ಪುಷ್ಟಿಯನ್ನು ಕೊಡುವಂಥದ್ದು ಯಾವುದು ಅಂತಂದರೆ ವನಸ್ಪತಿಗಳು, ಅಂದರೆ ಗಿಡ ಮೂಲಿಕೆಗಳು, ಅವೆಲ್ಲವೂ ಕೂಡ ಔಷಧಿಯ ಥರ ನಮಗೆ ಕೆಲಸ ಮಾಡುತ್ತೆ ಚರ್ಮಕ್ಕೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಆಮೇಲೆ ಏನು ಮಾಡ್ದ ಭಗವಂತ, ಬೇರೆ ಬೇರೆ ಕೆಲಸಗಳನ್ನು ನಾನು ಮಾಡಬೇಕು ಅಂತ ಇಷ್ಟಪಡ್ತಾನೆ. ಅಂದರೆ ಈಗ ಇಂದ್ರಿಯಗಳು, ಕೇಳೋದು, ನಾಲಿಗೆ, ಕಣ್ಣು ಇದನ್ನೆಲ್ಲ ಉತ್ಪತ್ತಿ ಮಾಡಾಯಿತು. ಈಗ ನಾನು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಲ್ಲ ಅಂತ ಅನ್ನಿಸ್ದಾಗ 2 ಕೈಗಳು ಮತ್ತು ಅದನ್ನು ನಿಯಂತ್ರಣ ಮಾಡುವಂಥ ಬಲ ಮತ್ತು ಸ್ವರ್ಗದ ದೇವತೆ ಇಂದ್ರ ಇವರೆಲ್ಲ ವ್ಯಕ್ತರಾಗ್ತಾರೆ. ಹಾಗೆ ಕೈಗಳನ್ನು ಮತ್ತು ದೇವತೆಗಳನ್ನು ಅವಲಂಬಿಸಿದ ಕಾರ್ಯಗಳು ಕೂಡ ವ್ಯಕ್ತವಾಯಿತು. ಈಗ ಕೈಗಳ ಮೂಲಕ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು ಭಗವಂತನಿಗೆ, ಹಾಗೆ ಇದನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಜೀವಿಯ ಇಂದ್ರಿಯಾಂಗಗಳು ಯಾವ ಹಂತದಲ್ಲಿಯೂ ಸ್ವತಂತ್ರವಾಗಿಲ್ಲ ಎಂಬುದನ್ನು ನಾವು ಪ್ರತಿಯೊಂದು ಅಂಶದಲ್ಲಿಯೂ ಪ್ರಯೋಜನಾತ್ಮಕವಾಗಿ ಗಮನಿಸಬಹುದು. ಭಗವಂತನು ಇಂದ್ರಿಯಗಳ ಪ್ರಭುವೆಂದು ಪ್ರಸಿದ್ಧನಾಗಿದ್ದಾನೆ. ಹಾಗೆಯೇ ಜೀವಿಯ ಇಂದ್ರಿಯಾಂಗಗಳು ಭಗವಂತನ ಇಚ್ಛೆಯಂತೆ ವ್ಯಕ್ತವಾಗಿವೆ ಮತ್ತು ಪ್ರತಿ ಅಂಗವೂ ಒಬ್ಬ ನಿರ್ದಿಷ್ಟ ರೀತಿಯ ದೇವತೆಯಿಂದ ನಿಯಂತ್ರಿತವಾಗಿದೆ. ಆದ್ದರಿಂದ ಯಾರೊಬ್ಬನು ಇಂದ್ರಿಯಗಳ ಯಾವ ರೀತಿಯ ಒಡೆತನವನ್ನು ಸಾಧಿಸುವಂತಿಲ್ಲ. ಅಂದರೆ ಅರ್ಥ ಏನು,
ಜೀವಿಯ ಇಂದ್ರಿಯಾಂಗಗಳು ಅಂದರೆ ನಾವು ಜೀವಿಗಳು, ನಮ್ಮಲ್ಲಿರುವಂಥ ಒಂದೊಂದು ಇಂದ್ರಿಯ ಅಂಗಗಳು ಕೂಡ ಯಾವ ಹಂತದಲ್ಲೂ ನೀವು ಯಾವುದೇ ಸ್ಟೇಜ್ ತಗೊಂಡ್ಬಿಡಿ ಎಲ್ಲೂ ಸ್ವತಂತ್ರವಾಗಿಲ್ಲ ಅನ್ನೋದನ್ನು ನಾವು ಪ್ರತಿಯೊಂದು ಅಂಶದಲ್ಲೂ ಕೂಡ ನಾವು ಗಮನಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಗಮನಿಸೋದನ್ನು ಕಲಿಬೇಕು ನಾವು. ಹೇಗೆ ನಾವು ಸ್ವತಂತ್ರವಾಗಿಲ್ಲ, ಈಗ ನಾವು ಅದನ್ನು ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಈಗ ನಾನು ಏನೋ ಒಂದು ಇಷ್ಟಪಡ್ತೀನಿ, ನನ್ನ ಇಂದ್ರಿಯಗಳ ಮೂಲಕ ಅದನ್ನು ಪಡಿಬೇಕು ಅಂತ, ಆದರೆ ಅದಾಗ್ಬಿಡುತ್ತಾ? ಇಲ್ಲ. ಅದು ನಮಗೆ ಭಗವಂತ ಕೊಟ್ಟಾಗ ಮಾತ್ರ ಆಗೋದು. ಬೇಕಾದರೆ ನೀವು ಇದನ್ನು ಟೆಸ್ಟ್ ಮಾಡಿ ನೋಡ್ಕೊಂಬಿಡಿ. ನಾವು ಅಂದ್ಕೊಂಡಿದ್ದು ಒಂದೂ ಆಗೋದಿಲ್ಲ, ಏನೋ ಒಂದು ಬೈ ಚಾನ್ಸ್ ಆಗ್ಬಿಡ್ಬೋದು. ಅಂದರೆ ಅದು ಆಗಬೇಕು ಅಂತ ಭಗವಂತನ ಇಚ್ಛೆ ಇದ್ದರೆ ಮಾತ್ರ ಆ ಕೆಲಸ ಆಗುತ್ತೆ, ಇಲ್ಲ ಅಂದರೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಭಗವಂತನನ್ನ ಇಂದ್ರಿಯಗಳ ಪ್ರಭು ಅಂದರೆ ಹೃಷಿಕೇಶ ಅಂತ ಕರೀತಾರೆ. ಹಾಗೆ ಜೀವಿಯ ಇಂದ್ರಿಯಾಂಗಗಳಿದೆಯಲ್ಲ, ಅದು ಭಗವಂತನ ಇಚ್ಛೆಯಿಂದ ವ್ಯಕ್ತವಾಗಿದೆ. ಅವನು ಏನು ಇಷ್ಟಪಟ್ಟನೋ ಆ ರೀತಿ ನಮಗೆ ಇಂದ್ರಿಯಗಳು ಅಂಗಗಳೆಲ್ಲ ಬಂದಿದೆ. ಪ್ರತಿಯೊಂದು ಅಂಗವನ್ನು ಕೂಡ ಒಬ್ಬೊಬ್ಬ ನಿರ್ದಿಷ್ಟ ದೇವತೆ ಅದನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಯಾರೊಬ್ಬರೂ ಕೂಡ ಇಂದ್ರಿಯಗಳ ಯಾವ ರೀತಿಯ ಒಡೆತನವನ್ನು ಕೂಡ ಸಾಧಿಸ್ಬಾರ್ದು. ನಾನು ಇದಕ್ಕೆ ಒಡೆಯ ಅಂತ ನಾವು ಹೇಳ್ಕೊಳ್ಳೋ ಹಾಗೆ ಇಲ್ಲ. ಯಾಕೆ? ಒಂದೊಂದು ಇಂದ್ರಿಯಗಳಿಗೂ ಕೂಡ ಒಂದೊಂದು ದೇವತೆಯನ್ನು ಅವನು ಅಪಾಯಿಂಟ್ ಮಾಡಿಬಿಟ್ಟಿದ್ದಾನೆ ಭಗವಂತ. ನೀವು ನಿಯಂತ್ರಣ ಮಾಡಿ, ಇಲ್ಲಾಂದರೆ ಈ ಜೀವಿಯನ್ನು ಹಿಡಿಯೋದಕ್ಕಾಗಲ್ಲ ಅಂತಂದ್ಬಿಟ್ಟು. ಅಷ್ಟೆಲ್ಲ ಇದ್ದೇ ನಮ್ಮನ್ನು ಹಿಡಿಯೋಕ್ಕಾಗಲ್ಲ ಅಲ್ವಾ? ಅದರಲ್ಲೂ ನಾನು, ನಂದು, ನಾನೇ ಮಾಡ್ತಾ ಇರೋದು, ಇದು ಅಹಂಕಾರ ನಮಗೆ. ಆದರೆ ನಾವು ಯಾವ ರೀತಿಯಲ್ಲೂ ಕೂಡ ಸ್ವತಂತ್ರರಾಗಿಲ್ಲ. ಜೀವಿ ಇಂದ್ರಿಯಗಳಿಂದ ನಿಯಂತ್ರಿತನಾಗಿದ್ದಾನೆ, ಇಂದ್ರಿಯಗಳು ದೇವತೆಗಳಿಂದ ನಿಯಂತ್ರಿತವಾಗಿವೆ, ದೇವತೆಗಳು ಪರಮಪ್ರಭುವಿನ ಸೇವಕರಾಗಿದ್ದಾರೆ. ಇದು ಸೃಷ್ಟಿ ಪದ್ಧತಿಯ ವ್ಯವಸ್ಥೆಯಾಗಿದೆ ನೋಡಿ. ಇದನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಜೀವಿ ಇಂದ್ರಿಯಗಳಿಂದ ನಿಯಂತ್ರಿತನಾಗಿದ್ದಾನೆ. ಇಂದ್ರಿಯಗಳು ಏನು ಹೇಳುತ್ತೋ ಹಾಗೆ ಆ ಜೀವಿ ಕೇಳ್ತಾನೆ. ಆ ಇಂದ್ರಿಯಗಳು ದೇವತೆಗಳಿಂದ ನಿಯಂತ್ರಿತವಾಗಿದೆ. ದೇವತೆಗಳು ಏನು ಹೇಳ್ತಾರೋ ಹಾಗೆ ಇಂದ್ರಿಯಗಳು ಕೇಳಬೇಕು. ದೇವತೆಗಳು ಆ ಭಗವಂತನ ಸೇವಕರು, ಅಂದರೆ ಅವನು ಏನು ಹೇಳ್ತಾನೋ ಆ ಕೆಲಸವನ್ನು ಮಾಡುವಂಥ ಸೇವಕರು. ಇದು ಸೃಷ್ಟಿ ಪದ್ಧತಿಯ ವ್ಯವಸ್ಥೆ. ಎಲ್ಲವೂ ಅಂತಿಮವಾಗಿ ಪರಮಪ್ರಭುವಿನಿಂದ ನಿಯಂತ್ರಿತವಾಗಿವೆ. ಭೌತಿಕ ಪ್ರಕೃತಿಗೆ ಅಥವಾ ಜೀವಿಗೆ ಯಾರಿಗೂ ಸ್ವತಂತ್ರವಿಲ್ಲ. ಎಲ್ಲವನ್ನ ಕಂಟ್ರೋಲ್ ಮಾಡುವಂಥವ್ನು ಯಾರು? ಭಗವಂತ ಅನ್ನೋದು ನಮಗಿವಾಗ ಸ್ಪಷ್ಟವಾಯಿತು ಅಲ್ವಾ? ಈ ಭೌತಿಕ ಪ್ರಕೃತಿನೇ ಆಗಿರ್ಬೋದು ಅಥವಾ ಜೀವಿ, ಯಾರಿಗೂ ಕೂಡ ಸ್ವಾತಂತ್ರ್ಯ ಅನ್ನೋದಿಲ್ಲ. ತಾನೇ ತನ್ನ ಇಂದ್ರಿಯಗಳ ಪ್ರಭುವೆಂದು ಸಾಧಿಸುವ ಭ್ರಾಂತ ಜೀವಿಯು ಭಗವಂತನ ಬಹಿರಂಗ ಶಕ್ತಿಯ ಹಿಡಿತದಲ್ಲಿರುತ್ತಾನೆ. ಜೀವಿಯು ತನ್ನ ಅಲ್ಪ ಅಸ್ತಿತ್ವದಲ್ಲಿ ಉಬ್ಬಿದವನಾಗಿರುವವರೆಗೆ ಅವನು ಭಗವಂತನ ಬಹಿರಂಗ ಶಕ್ತಿಯ ಕಠಿಣ ನಿಯಂತ್ರಣದ ಅಧೀನವಾಗಿರುತ್ತಾನೆಂದು ತಿಳಿಯಬೇಕು. ತಾನು ಸ್ವಯಂ ಮುಕ್ತಾತ್ಮನೆಂದು ವ್ಯಕ್ತಿಯು ಎಷ್ಟೇ ಹೇಳಿಕೊಂಡರೂ ಮಾಯೆಯ ಹಿಡಿತದಿಂದ ಮುಕ್ತವಾಗುವ ಪ್ರಶ್ನೆಯೇ ಇರುವುದಿಲ್ಲ. ಇಲ್ಲಿ ನಾವೇನು ಮಾಡ್ತೀವಿ ಹೇಳಿ? ನಮ್ಮ ಇಂದ್ರಿಯಗಳಿಗೆ ನಾವೇ ಒಡೆಯರು. ನಾವು ಹೇಳಿದಾಗೆ ನಮ್ಮ ಇಂದ್ರಿಯಗಳು ಕೇಳುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಭ್ರಮೆನಲ್ಲಿ ಬದುಕ್ತಾ ಇರ್ತೀವಿ ನಾವು. ಆದರೆ ಭಗವಂತನ ಬಹಿರಂಗ ಶಕ್ತಿಯ ಹಿಡಿತದಲ್ಲೇ ಅವನಿರ್ತಾನೆ. ಎಲ್ಲಿವರೆಗೂ ನಾವು ಭ್ರಮೆನಲ್ಲಿ ಬದುಕ್ತಾ ಇರ್ತೀವೋ ಅಲ್ಲಿವರೆಗೂ ಭಗವಂತನ ಬಹಿರಂಗ ಶಕ್ತಿ ಅಂದರೆ ಮಾಯಾಶಕ್ತಿಯ ಹಿಡಿತದಲ್ಲಿ ನಾವಿರ್ತೀವಿ. ಜೀವಿ ತನ್ನ ಅಲ್ಪ ಅಸ್ತಿತ್ವದಲ್ಲಿ ಉಬ್ಬಿದವನಾಗಿರುವವರೆಗೆ, ಅಂದರೆ ನಮ್ಮಲ್ಲಿ ಒಂದು ಅಹಂಕಾರ, ನಾನು, ನಂದು ಅನ್ನೋದಿರುವವರೆಗೂ ಕೂಡ ಆ ಭಗವಂತನ ಬಹಿರಂಗ ಶಕ್ತಿಯ ಒಂದು ಅಧೀನದಲ್ಲಿ ನಾವು ಇರ್ತೀವಿ. ಅದು ಹೇಗೆ ಹೇಳುತ್ತೋ ಹಾಗೆ ಆಟ ಆಡ್ಕೊಂಡಿರ್ತೀವಿ. ಯಾವಾಗ ನಾವು ಮುಕ್ತಾತ್ಮ ಅಂತ ಅಂದ್ಕೊಳ್ತೀವೋ, ಅವನು ಎಷ್ಟೇ ಹೇಳ್ಕೊಂಡ್ರು, ಅಂದರೆ ನಾನು ಮುಕ್ತಾತ್ಮ ಅಂತ ನಾನು ಸುಮ್ಮನೆ ಬಾಯಲ್ಲಿ ಹೇಳ್ಕೊಳ್ಳೋದು, ನನಗೆ ಮುಕ್ತಿ ಸಿಕ್ಬಿಟ್ಟಿದೆ, ನನಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬಿಟ್ಟಿದೆ, ನಾನು ಯಾರು ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ಅಂತ ನಮ್ಮನ್ನು ನಾವೇ ಮುಕ್ತಾತ್ಮರು ಅಂತ ತಿಳ್ಕೊಂಡಿರ್ತೀವಲ್ವಾ? ಅಲ್ಲಿವರೆಗೂ ಮಾಯೆಯ ಹಿಡಿತದಿಂದ ಮುಕ್ತವಾಗುವಂಥ ಪ್ರಶ್ನೆನೇ ಇಲ್ಲ. ಯಾರು ಮುಕ್ತಾತ್ಮನೋ ಅವನು ಹೇಳ್ಕೊಳ್ಳೋದಿಲ್ಲ, ಅವನು ಹೇಳುವಂಥ ನೆಸೆಸಿಟಿನೂ ಇಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಆದರೆ ಯಾರಿಗಾಗಿರೋದಿಲ್ವೋ ಅವನೇನು ಮಾಡ್ತಾನೆ? ಅದನ್ನು ಮತ್ತೆ ಹೇಳ್ಕೊಳ್ತಾ ಇರ್ತಾನೆ, ನಾನು ಮುಕ್ತಾತ್ಮ ಅಂತ. ಅದು ತಪ್ಪು. ಅವನು ಇನ್ನೂ ಆ ಒಂದು ಮಾಯೆಯ ಹಿಡಿತದಿಂದ ಮುಕ್ತನಾಗಿಲ್ಲ ಅನ್ನೋದೇ ನಿಜ. ಅಂದರೆ ಆ ರೀತಿ ಹೇಳ್ಕೊಂಡ್ರೂ ಕೂಡ ಅವನು ಮುಕ್ತನಾಗೋದಿಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳೆಲ್ಲ ನಮಗಿವಾಗ ಕ್ಲಿಯರ್ ಆಯ್ತಲ್ವಾ? ಭಗವಂತ ಹೇಗೆ ಇದನ್ನೆಲ್ಲ ಸೃಷ್ಟಿ ಮಾಡ್ದ,
ಮತ್ತು ನಾವು ಯಾವತ್ತೂ ಸ್ವತಂತ್ರರಲ್ಲ. ನಮಗೆ ಯೋಚನೆ ಮಾಡುವಂಥ ಸ್ವಾತಂತ್ರ್ಯ ಇದೆ, ಆದರೆ ಆ ಕಾರ್ಯ ನಡಿಬೇಕೋ ಇಲ್ವೋ ಅನ್ನೋದು ಭಗವಂತನ ಇಚ್ಛೆ. ಸೊ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತಂದಮೇಲೆ ನಾವು ಭಗವಂತನ ಧ್ಯಾನ ಮಾಡೋದು ಒಂದೇ ನಮಗೆ. ಅದು ಕೂಡ ಭಗವಂತನ ಅನುಗ್ರಹ ಆದ್ರೇ ಆಗೋದು. ಈಗ ನಾವು ಧ್ಯಾನಕ್ಕೆ ಕೂತ್ಕೋಬೇಕು ಅಂದರೆ ಆಗ್ಬಿಡುತ್ತಾ? ಯಾವತ್ತಿಗೂ ಸಾಧ್ಯ ಇಲ್ಲ. ನಾವು ಯೋಚನೆ ಮಾಡಿದಾಗ ಭಗವಂತ ನಮಗೆ ಕೊಡಬೇಕೋ ಬೇಡವೋ ಅಂತ ಡಿಸಿಷನ್ ಅವ್ನು ತೊಗೊಳ್ತಾನೆ. ಈಗೇನೋ ಒಂದು ಗಲಾಟೆ ಆಗ್ತಾ ಇರುತ್ತೆ, ಅದನ್ನು ನಾವು ನಿಲ್ಲಿಸ್ಬೇಕು. ಏನೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀವಿ, ಆ ಪ್ರಾಬ್ಲಮಿಂದ ಹೊರಗಡೆ ಬರಬೇಕು ಅಂತ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಭಗವಂತನ ಇಚ್ಛೆ ಅದು. ನಮಗೆ ಅದರಿಂದ ಹಿಂಸೆ ಕೊಡಬೇಕು ಅಥವಾ ನನಗೆ ಅದರಿಂದ ಏನೋ ಒಂದು ಪಾಠ ಕಲಿಸ್ಬೇಕು ಅಂತ ಇರ್ತಾನೋ ಅಥವಾ ನಮ್ಗೆ ಅದನ್ನು ಕ್ಲಿಯರ್ ಮಾಡಿಕೊಡ್ತಾನೋ ಅದು ಅವನ ಇಚ್ಛೆ. ಸೊ ಇದೆಲ್ಲ ನಮಗೆ ಕ್ಲಿಯರ್ ಆಗ್ತಾ ಹೋದಂಗೆ ನಾವು ಯಾರನ್ನೂ ದೂಷಣೆ ಮಾಡೋದಕ್ಕಾಗೋದಿಲ್ಲ. ಎಲ್ಲ ಅವನಿಚ್ಛೆಯಿಂದ ಆಗ್ತಾ ಇದೆ ಅಂದಮೇಲೆ ಯಾರ ಮೇಲೆ ಏನು ದೂಷಣೆ ಮಾಡೋದಕ್ಕಾಗತ್ತೆ? ಇದೆಲ್ಲ ನೋಡಿ ತುಂಬಾ ಡೀಪ್ ಆಗಿರುವಂಥ ವಿಚಾರಗಳು. ಇದು ನಮ್ಗೆ ಅರ್ಥ ಆಗ್ತಾ ಇದ್ದಂಗೆ ನಮ್ಮ ಜೀವನದಲ್ಲಿರುವಂತಹ ಏನೇನು ಗೊಂದಲಗಳಿದೆಯೋ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ, ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ತಾ ಹೋಗುತ್ತೆ, ನಮ್ಮ ಮನಸ್ಸು ನಿರಾಳವಾಗುತ್ತೆ, ಶಾಂತವಾಗಿರೋದಕ್ಕೆ ಅದು ಶುರು ಮಾಡುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.